ಸಂಜೆ 6 ಗಂಟೆವರೆಗೂ ಸಾಮಾನ್ಯ ಪ್ರಜೆನ ಒಬ್ಬ ಜಡ್ಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಲ್ಲಿಸಿದ್ದಾರೆ. ರಾತ್ರಿ FIR ಮಾಡಿಸಿದ್ದಾರೆ ಸ್ಟೇಷನ್ಗೆ ಹೋಗಿ. ಇವತ್ತು ಹೈಕೋರ್ಟ್ನವರು ಇದು ನೋಡಬೇಕು. ಒಬ್ಬ ಜಡ್ಜ್ ತಾನು ಕಂಪ್ಲೇಂಟ್ ಆದಾಗ ತಾನು ಸ್ಟೇಷನ್ಗೆ ಹೋಗಿ ರಾತ್ರಿ 10:30 ಯಾಕಂದ್ರೆ ವಿಡಿಯೋ ಓಡಾಡ್ತಾ ಇದೆ ಅಂತ ಸ್ಟೇಷನ್ಗೆ ಹೋಗಿ ಪರ್ಸನಲ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಡ್ಜ್ ತನ್ನ ಅಧಿಕಾರದ ದುರುಪಯೋಗ ಅಲ್ವಾ ಇದು? ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದು ಹೀಗೆ ಬಿಟ್ಟರೆ ಕೊನೆಗೆ ರಾಜಕಾರಣ ಹೊರಟಾಗಿ ನ್ಯಾಯಾಧೀಶರ ಸ್ಥಾನವನ್ನು ನಾವು ಹೇಗೆ ಉಳಿಸ್ಕೊಳ್ಳೋದು? ನ್ಯಾಯಾಧೀಶರ ಸಂಸ್ಥೆ ಹೇಗೆ ಉಳಿಸ್ಕೊಳ್ಳೋದು? ನ್ಯಾಯಾಲಯವನ್ನು ನಾವು ಪ್ರಶ್ನೆ ಇಟ್ಕೊಳ್ಳೋದು. ಕಂಪ್ಲೀಟ್ ಆಗಿದೆ. ಅದಾದ ನಂತರ 1 ವರ್ಷ ಕೆಲಸಕ್ಕೆ ಹೋಗಿ ಬಿಟ್ಟೆ. ಅದು ಪರ್ಸನಲ್ ರೀಸನ್ಗೋಸ್ಕರ ಹೇಳೋಕ್ಕೆ ಇಷ್ಟ ಆಗಿಲ್ಲ. ಸೊ 18ನೇ ತಾರೀಕು ನಾನು ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗ್ತೀನಿ. ಊಟ ಮುಗಿಸ್ಕೊಂಡು ವಾಪಸ್ಸು ಬರ್ತಾ ಇರ್ತೀನಿ. ಅದರಲ್ಲಿ ನಾನು ಮುಂಚೆ 2 ಸತಿ ಬಿಟ್ಟಿದ್ದೀನಿ. ಆ ಒಂದು ಭಯದಿಂದ ನಾನು ಅದರಲ್ಲಿ ಹೋಗೋಕ್ಕೆ ಭಯಪಡ್ತೀನಿ. ತುಂಬ ರ್ಯಾಶ್ ಆಗಿರುತ್ತೆ. ಕಾರಲ್ಲಿ ಟ್ರಕ್ಕಾಗಲಿ ಮತ್ತು ರೋಡ್ ತುಂಬ ಚಿಕ್ಕದು. ಅದು ಹೋಗ್ತಾ ಇರೋದು ಒಂದು ಕಾರು ರ್ಯಾಶ್ ಬರ್ತಿತ್ತು ನನ್ನ ಎದುರುಗಡೆ. ಸರ್ ನಾನು ಬೆಲ್ಲನ್ನು ತರಿಸ್ತೀನಿ, ದಯವಿಟ್ಟು ಆ ಕಡೆ ನಿಧಾನಕ್ಕೆ ಹೋಗಿ ಅಂತ ಬರೀ ಬೆನ್ನು ತರಿಸ್ತೀನಿ ಅಷ್ಟೇ. ಬಾಯಿಂದ ಮಾತು ಯಾವುದು ಮಾತು ಬರಲ್ಲ. ಆಮೇಲೆ ನಾನು ಬಿಲ್ಡಿಂಗ್ಗೆ ಹೋಗ್ತೀನಿ. ಆಮೇಲೆ ಫಸ್ಟ್ ಫ್ಲೋರ್ ಹೋಗ್ತೀನಿ. ಆಮೇಲೆ ಹೊರಗಡೆ ಬರ್ತೀನಿ. ಅದೇ ಕಾರು ವಾಪಸ್ ಬಂತು. ಅದಾದಮೇಲೆ ನಾನು ಕೆಳಗಡೆ ಹೋಗ್ಮೇಲೆ ವಿಡಿಯೋ ನೋಡಿದ್ರಲ್ಲ, ಅಷ್ಟು ಮಾತುಕತೆ ನಡೆಯಿತು. ಸೊ ಅವರು ಕೇಳಿದ್ರು, ನೀವು ಹೆಲ್ಮೆಟಲ್ಲಿ DL ಇದೆ ಅಂತ. DL ಎಲ್ಲ ಮನೇಲೇ ಇತ್ತು. ಅದು ಮನೇಲೇ ಇತ್ತು. ನಾನು ಕೇಳಿದೆ ಸೀಟ್ ಬೆಲ್ಟ್ ನೀವು ಹಾಕಿದ್ದೀರಂತೆ. ನಾನು ಸಾಮಾನ್ಯವಾಗಿ ಕೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಅವ್ರಿಗೆ ಏನೂ ಬೈದಿಲ್ಲ. ಅವರೇ ಬೈದಿರೋದು ನಿಮಗೆಲ್ಲ ವಿಡಿಯೋದಲ್ಲಿ ಇದೆ. ಇಷ್ಟ ಆಗಿದೆ ಸರ್. ಸೆಕ್ಷನ್ ಬುಕ್ ಮಾಡಿ ಗಂಡ ಡೈರೆಕ್ಷನ್ ಕೊಡ್ತಾರೆ. ಆಮೇಲೆ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ನ್ಯಾಯಾಧೀಶರನ್ನ ಪೊಲೀಸರು ನ್ಯಾಯಾಧೀಶರನ್ನ ಬಹಳ ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ನಾವು ಪೊಲೀಸರನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ. ನ್ಯಾಯಾಧೀಶರು ಹೇಳೋದನ್ನು ಮಾಡಿದ್ದಾರೆ. ಆದರೆ ದುರ್ವರ್ತನೆ ನ್ಯಾಯಾಧೀಶರು ಉಪಯೋಗಿಸಿರೋರು ಪೊಲೀಸರು. ಆದ್ದರಿಂದ ಸ್ನೇಹಿತರೆ, ಸಾಮಾನ್ಯ ಮನುಷ್ಯನ ಬೈದಾಗ ಆ ದುರ್ಗತಿನ ನಾವು ಪಬ್ಲಿಕ್ ಕೊಡೋದು ಕ್ರೈಮಾ? ಏನು ಕ್ರೈಮ್ ಆಗಿದೆ ಸರ್? ಒಬ್ಬ ವಯಸ್ಸಾಗಿರೋ ಪ್ರಜೆನ ಬೆಳೆದೋ ಒಂದು ಸ್ಟೇಷನ್ನಲ್ಲಿ ಇದ್ದು ಇಷ್ಟೊಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತಾರೆ. ಇವ್ರ ಹತ್ರ ನಮ್ಮ ವಿನಯ್ ಹತ್ರ ಪಾಪ ಯುವಕ ಇಂಜಿನಿಯರಿಂಗ್ ಸ್ಟೂಡೆಂಟು ವಿನಯ್ ಹತ್ರ ವಿಡಿಯೋ ಮಾಡಿಸಿ ಪೋಸಿಬಲ್ ವಿಡಿಯೋ ಮಾಡಿಸಿ ಸ್ಟೇಷನ್ನಲ್ಲಿ ನಾನು ಇವು ಮಾಡಿಲ್ಲ, ಜಡ್ಜೆ ಒಳ್ಳೆಯವರು, ಅವ್ರು ಏನೂ ಮಾಡಿಲ್ಲ, ವಿಡಿಯೋದಲ್ಲಿ ಇದ್ದಂಗಿಲ್ಲ ಅಂತ ಮಾಡಿಸ್ತಾರೆ. ಇವೆಲ್ಲವನ್ನು ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ನ್ಯಾಯ ಸಿಗುತ್ತೆ ಅವರಿಂದ ಅನ್ನೋದು ಗ್ಯಾರಂಟಿ ಇಲ್ಲ. ಎರಡನೇದಾಗಿ ಈ ಎಲ್ಲ ವಿಷಯವನ್ನ ಅವರು ನೀವು ಪ್ರಶ್ನೆ ಕೇಳಿ ಅವ್ರನ್ನ ಅವ್ರು ಮಾತಾಡ್ತಾರೆ. ಇಷ್ಟೊಂದು ಚಿಕ್ಕ ಇದಕ್ಕೆ ಇಷ್ಟೊಂದು
ಒಳ್ಳೆ ಕೂರಿಸಿದ್ರು. ಆಮೇಲೆ ಇದೆಲ್ಲ ಆದಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಒಳಗಡೆ ಕರೀತಾರೆ ನಮ್ಮಪ್ಪ ನನ್ನ ಮತ್ತೆ ನನ್ನ ಮಗನ. ಒಳಗಡೆ ಹೋಗಿ ಅದೇ ಯಾಕಮ್ಮ ಈ ಥರ ಬೈದೆ ಅಂತ ಸರ್ ಕೇಳ್ತಾರೆ. ಸರ್ ನನಗೆ ಗೊತ್ತಿಲ್ಲ ಜಡ್ಜ್ ಅಂತ ಪ್ರಾಮಿಸ್ ಗೊತ್ತಿಲ್ಲ, ಲಾಸ್ಟ್ಗೂ ಗೊತ್ತಿರಲಿಲ್ಲ. ನನ್ನ ಚಿಕ್ಕ ಮಗ ಹೇಳಿದ್ರೆ ಗೊತ್ತಿತ್ತು. ಏನಾದ್ರು ನಾನೇ ತಪ್ಪು ಹೇಳ್ತಿದ್ದೆ, ತಪ್ಪು ಮಾತಾಡ್ತಿದ್ದೆ, ನಾನು ನನ್ನ ಮಗ ಹೋಗಿ ಕ್ಷಮೆ ಕೇಳ್ತೀನಿ, ಕರ್ಕೊಂಡು ಹೋಗಿ ನೀವು ಜಡ್ಜ್ ಹತ್ರ ಅಂತ ನಾನು ಅವತ್ತೇ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾರು ಸರ್ಕಾರಿ ಸಂದರ್ಭದಲ್ಲಿ ನಾವು ಸಂಯಮದಿಂದ ನಡ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯಗಳು ಸಹ. ನಾನು ಒಬ್ಬ ಪದಾಧಿಕಾರಿಯಾಗಿ ನನಗೂ ರೋಷ ಆವೇಶ ಎಲ್ಲ ಇರ್ತದೆ. ಕೆಲವು ಸತಿ ನಾವು ಎಕ್ಸ್ಪ್ರೆಸ್ ಮಾಡ್ಬಿಡ್ತೀವಿ, ನಾನು ರಿಗ್ರೆಟ್ ಮಾಡ್ತೀನಿ. ಕಾಮನ್ ಮ್ಯಾನ್ ಮಾಡ್ತಕ್ಕಂಥದ್ದು, ರೋಡಲ್ಲಿ ಎಲ್ಲ ಮಾಡ್ತಕ್ಕಂಥದ್ದು, ನ್ಯಾಯಾಧೀಶರ ಸ್ಥಾನದಲ್ಲಿ ಇಟ್ಕೊಂಡು, ನ್ಯಾಯಮೂರ್ತಿ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ರಸ್ತೆಗಳಲ್ಲಿ ಅವಾಚ್ಯ ಶಬ್ದಗಳು ಅವರು ಬಳಸಿರ್ತಕ್ಕಂಥ ಪದಗಳನ್ನ ಕಂಡಂಥ ಸಂದರ್ಭದಲ್ಲಿ ಇದು ಸೂಕ್ತವಾದಲ್ಲ ಅಂತ ನಾನಾದರೂ ಭಾವಿಸ್ತೀನಿ.